ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಬಿಗ್ ಬಾಸ್ ಮನೆಗೆ ಹೋಗಲು ರೆಡಿಯಾದ ಕಂಟೆಸ್ಟೆಂಟ್ಗಳನ್ನ ಬಿಗ್ ಬಾಸ್ ಈಗ ರಿವೀಲ್ ಮಾಡ್ತಾ ಇದೆ. ಮಾಸ್ಕ್ ಮ್ಯಾನ್ ಆಗಿ ಜನಗಳ ಮುಂದೆ ಹೋಗಿ ನಾನು ಈ ಬಾರಿಯ ಬಿಗ್ ಬಾಸ್ ಕಂಟೆಸ್ಟೆಂಟ್ ಎಂದ ಸ್ಪರ್ಧಿಯ ಮುಖ ಕವಚವನ್ನ ಕಳಚಿಸಿ ಸ್ಪರ್ಧಿಯ ಹೆಸರನ್ನ ರಿವೀಲ್ ಮಾಡಿದೆ ಬಿಗ್ ಬಾಸ್ ತಂಡ. ಹಲವು ಸಿನಿಮಾಗಳಲ್ಲಿ ವಿಲನ್ ಆಗಿ ಪಂಚ್ ಡೈಲಾಗ್ ಹೊಡಿತಾ ಪ್ರಾಸದಲ್ಲಿ ಮಾತನಾಡಿ ನಗಿಸುವ ಕಾಕ್ರೋಚ್ ಸುಧೀರ್ ಈ ಬಾರಿಯ ಬಿಗ್ ಬಾಸ್ ಸೀಸನ್ನ ಮೊದಲ ಕಂಟೆಸ್ಟೆಂಟ್. ಬನ್ನಿ ಇವರ ಬಗ್ಗೆ ನಿಮಗೆ ತಿಳಿಯದ ಒಂದಿಷ್ಟು ಮಾಹಿತಿಯನ್ನ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಾಕ್ರೋಚ್ ಸುಧೀರ್. ಕಾಕ್ರೋಚ್ ಸುಧೀರ್ ಅಂದಿದ ತಕ್ಷಣ ಕೆಲವರಿಗೆ ಇವರ ಬಗ್ಗೆ ಪರಿಚಯ ಇದೆ, ಇನ್ನು ಕೆಲವರಿಗೆ ಇವರ ಬಗ್ಗೆ ಪರಿಚಯ ಇಲ್ಲ. ಯಾರಿವರು ಅಂತ ಹೇಳಿ ಕೆಲವೊಂದಷ್ಟು ಜನ ಕುತೂಹಲದಿಂದ ಕೇಳ್ತಾ ಇರ್ಬೋದು. ನೋಡಿ, ಹಲವು ಸಿನಿಮಾಗಳಲ್ಲಿ ಮೊದಲೇದಾಗಿ ಇವರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಖಳನಟ ಅಂತಂದ್ರೆ ತಪ್ಪಿಲ್ಲ. ಅಂತಂದ್ರೆ ಆಲ್ಮೋಸ್ಟ್ ಸಿನಿಮಾಗಳಲ್ಲಿ ಇವರು ವಿಲನ್ ಆಗಿ ನಟಿಸಿದ್ದಾರೆ. ಹಾಗೆ ಇವರು ಆರಂಭದಲ್ಲಿ ಅಂತಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಕ್ಕಿಂತ ಪೂರ್ವದಲ್ಲಿ ಇವರೊಬ್ಬ ಕಲಾವಿದ. ಹೆಂಗೆ ಅಂತಂದ್ರೆ ಇವರು ಚಿತ್ರವನ್ನ ಬಿಡಿಸಿ ಅದಕ್ಕೆ ಪೇಂಟ್ ಮಾಡ್ತಾ ಇದ್ರು. ಸೊ ಇವರೊಬ್ರು ಬೆಸ್ಟ್ ಪೇಂಟರ್ ಅಂತಂದ್ರೆ ತಪ್ಪಿಲ್ಲ. ಸೊ ಇವರು ನಂತರ ಈ ಸಿನಿಮಾ ಇಂಡಸ್ಟ್ರಿಗೆ ಬಂದ ನಂತರ ಹಲವು ಸಿನಿಮಾಗಳಲ್ಲಿ ಸೈಡ್ ರೋಲ್ ಅಲ್ಲೂ ಕೂಡ ಆಕ್ಟಿಂಗ್ ಮಾಡಿದ್ದಾರೆ. ಅಂತಂದ್ರೆ ಯಾರೂ ಇಲ್ಲ ಅಂತಂದಾಗ ಆಗ ಕಾಕ್ರೋಚ್ ಸುಧೀರ್ ಅವರಿಗೆ ಅವಕಾಶ ಸಿಗ್ತಾ ಇತ್ತು. ಸೊ ಅವರು ಆ ಅವಕಾಶವನ್ನ ಬಳಸಿಕೊಂಡು ಅವರು ನಟನೆಯನ್ನ ಮಾಡ್ತಾ ಇವತ್ತು ವಿಲನ್ ಆಗಿದ್ದಷ್ಟೇ ಅಲ್ಲದೆ ಚೈಲ್ಡ್ಹುಡ್ ಸಿನಿಮಾದ ಹೀರೋ ಆಗಿಯೂ ಕೂಡ ಚಿತ್ರರಂಗದಲ್ಲಿ ಮಿಂಚಿದ್ದಾರೆ. ಸೊ ಈ ಒಬ್ಬ ಕಲಾವಿದ ಇವತ್ತು ಬಿಗ್ ಬಾಸ್ ಮನೆಗೆ ಕಾಲಿಡ್ತಾ ಇದ್ದಾರೆ. ಅದರಲ್ಲೂ ಇವರೇ ಮೊದಲ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ದಾರೆ. 50-100 ಸಿನಿಮಾಗಳಲ್ಲಿ ಇವರು ನಟನೆಯನ್ನ ಮಾಡಿದ್ದಾರೆ ಅಂತಂದ್ರೆ ಅದರಲ್ಲೂ ಪಂಚ್ ಡೈಲಾಗ್ ಹೊಡೆದು ಇವರು ಫೇಮಸ್ ಆಗಿದ್ದಾರೆ ಅಂತ ಅಂದ್ರೆ ಇವರನ್ನ ಯಾಕೆ ಇಷ್ಟು ದಿನಗಳವರೆಗೂ ಕೂಡ ಬಿಗ್ ಬಾಸ್ ಇವರನ್ನ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಮಾಡಿರಲಿಲ್ಲ ಅಂತ ಹೇಳಿ ಈ ಪ್ರಶ್ನೆ ಹುಟ್ಟಬಹುದು. ಬಿಗ್ ಬಾಸ್ ಇವರನ್ನ ಕಳೆದ 4 ಸೀಸನ್ಗಳಿಂದನೂ ಕೂಡ ಆಫರ್ ಮಾಡ್ತಾನೆ ಇದೆ ಅಂತೆ. ಆದ್ರೆ ಕಾಕ್ರೋಚ್ ಸುಧೀರ್ ಅವರೇ ರಿಜೆಕ್ಟ್ ಮಾಡಿದ್ರಂತೆ. ಕಾರಣ ಇಷ್ಟೇ, ನನಗೆ ಹೈ ಪೇಮೆಂಟ್ ಬೇಕು, ಕಡಿಮೆ ಹಣಕ್ಕೆಲ್ಲ ನಾನು ಬರೋದಿಲ್ಲ ಅಂತ ಹೇಳಿ ಇವರು ಕಡ್ಡಿ ತುಂಡಾದಂಗೆ ಮಾತನಾಡಿದ್ರಂತೆ. ಸೊ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರ್ತಾ ಇರುವಂತಹ ಕಾಕ್ರೋಚ್ ಸುಧೀರ್ ಅವ್ರಿಗೆ ಎಷ್ಟು ಸಂಭಾವನೆ ಸಿಗಬಹುದು ಅನ್ನೋದೇ ಈಗ ಕಾಡ್ತಾ ಇರುವಂತ ಪ್ರಶ್ನೆ. ಯಾಕಂತಂದ್ರೆ ಹೈ ಪೇಮೆಂಟ್ ಅನ್ನ ಕೇಳಿದ್ರು. ಈಗ ಇರುವಂತಹ ಸ್ಪರ್ಧಿಗಳಲ್ಲಿ ಇವರೇ ಹೈ ಪೇಮೆಂಟ್ ಅನ್ನ ಪಡಿತಾ ಇದ್ದಾರಾ ಅಥವಾ ಇರೋರಲ್ಲಿ ಓಕೆ ಅನ್ನೋದಾ, ಅದನ್ನೆಲ್ಲವನ್ನು ಕೂಡ ನಾವು ಕಾದ್ ನೋಡೋಣ. ಇನ್ನು ಇವರು ಯಾವೆಲ್ಲ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡಿದ್ರೆ ನೋಡಿ, ಟಗರು, ಭೀಮಾ, ಸಲಗ ಈ 3 ಸಿನಿಮಾಗಳಲ್ಲಿ ಇವರು ವಿಲನ್ ಆಗಿ ಕೆಲಸ ಮಾಡಿದ್ದಾರೆ. ಖಳನಾಯಕನ ಪಾತ್ರಕ್ಕೆ ಇವರು ಬಣ್ಣ ಹಚ್ಚಿದ್ದಾರೆ. ಇನ್ನು ಚೈಲ್ಡ್ ಸಿನಿಮಾಗೆ ಇವರೇ ಹೀರೋ ಆಗಿ ನಾಯಕನ ಪಾತ್ರಕ್ಕೆ ಇವರು ಬಣ್ಣ ಹಚ್ಚಿರುವಂತದ್ದು. ಇತ್ತೀಚೆಗೆ ಹಲವು ಯೂಟ್ಯೂಬ್ ಇಂಟರ್ವ್ಯೂಗಳಲ್ಲೂ ಕೂಡ ನೀವು ಗಮನಿಸಿರ್ತೀರಾ. ಇವರ ತರ್ಲೆ ಮಾತು, ಕ್ವಾಟ್ಲೆ ಆಟ, ಕ್ವಾಟ್ಲೆ ಮಾತು ಇದೆಲ್ಲವೂ ಕೂಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಸೊ ಇವರು ಈ ಬಾರಿಯ ಬಿಗ್ ಬಾಸ್ ಮನೆಗೆ ಬರ್ತಾ ಇರೋದ್ರಿಂದ ಕೆಲವರಿಗೆ ತುಂಬಾ ಖುಷಿ ಇದೆ. ಯಾರಿಗೆ ಕಾಕ್ರೋಚ್ ಸುಧೀರ್ ಅಂತಂದ್ರೆ ಗೊತ್ತು ನೋಡಿ, ಅವ್ರಿಗೆಲ್ಲ ತುಂಬಾ ಖುಷಿ ಇದೆ. ಇನ್ ಕೆಲವರಿಗೆ ಇನ್ನೂ ಕೂಡ ಪ್ರಶ್ನೆನೇ ಇದೆ, ಹೆಂಗ ಆಟ ಆಡಬಹುದು ಅಂತ ಹೇಳಿ. ಆದ್ರೆ ಬಿಗ್ ಬಾಸ್ ತಂಡ ಇವರನ್ನ ತುಂಬಾ ವೆರೈಟಿಯಾಗಿ ಇಂಟ್ರೊಡ್ಯೂಸ್ ಮಾಡ್ತು ಅಂತಂದ್ರೆ ತಪ್ಪಿಲ್ಲ. ನೋಡಿ, ಇತ್ತೀಚೆಗೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಇತ್ತೀಚಿನ ಇಶ್ಯೂಸ್ ಅಂತಂದ್ರೆ ಧರ್ಮಸ್ಥಳ ಕೇಸ್, ಅಲ್ಲಿ ಒಬ್ಬ ಮಾಸ್ಕ್ ಮ್ಯಾನ್ ಎಂಟ್ರಿ ಆಗ್ತಾನೆ. ಸೊ ಅದೇ ರೀತಿಯಾಗಿ ಬಿಗ್ ಬಾಸ್ ಮೊದಲನೇ ಕಂಟೆಸ್ಟೆಂಟ್ ಮುಖಕ್ಕೆ ಮಾಸ್ಕ್ ಅನ್ನ ಹಾಕಿ ಜನಗಳ ಮುಂದೆ ಹೋಗಿ ಈ ಬಾರಿಯ ಕಂಟೆಸ್ಟೆಂಟ್ ನಾನೇ ಅಂತ ಹೇಳಿದಾಗ ಜನ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಜನಗಳಿಗೆ ಒಂದು ಶಾಕ್ ಮತ್ತೆ ರಾಕ್ ಮಾಡಿರುವಂತಹ ಬಿಗ್ ಬಾಸ್ ತಂಡ. ಸೊ ಕೊನೆಗೂ ಆ ಮಾಸ್ಕ್ ಅನ್ನ ಕಳಚಿಸಿ ಯಾರು ಆ ಸ್ಪರ್ಧಿ ಅನ್ನೋದನ್ನ ಬಿಗ್ ಬಾಸ್ ಈಗ ರಿವೀಲ್ ಮಾಡಿದೆ. ಒಟ್ಟಿನಲ್ಲಿ ಕಾಕ್ರೋಚ್ ಸುಧೀರ್ ಅವರು ಯಾವ ರೀತಿಯಾಗಿ ಆಟ ಆಡ್ತಾರೆ ಅನ್ನೋದು ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ನೋಡಿ, ಕಾಕ್ರೋಚ್ ಅಂದಿದ ತಕ್ಷಣ ಹೆಣ್ಮಕ್ಳಿಗೆ ತುಂಬಾ ಭಯ. ಸೊ ಇವರು ಹೆಣ್ಮಕ್ಳ ಜೊತೆ ಯಾವ ರೀತಿಯಾಗಿ ಇರ್ತಾರೆ, ಅದರ ಜೊತೆಗೆ ಇವರು ಮೇನ್ಲಿ ಇವರು ವಿಲನ್ ಕ್ಯಾರೆಕ್ಟರ್ನೇ ಅವರು ಆಯ್ಕೆ ಮಾಡ್ಕೊಂಡಿರೋ ಕಾರಣಕ್ಕಾಗಿ ಇವರು ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ಆಗಿಯೇ ಇರ್ತಾರ ಅಥವಾ ಹೀರೋ ಆಗ್ತಾರ ಅದನ್ನು ಕೂಡ ಕಾದ್ ನೋಡೋಣ. ಇನ್ನು ಗೇಮ್ ಅಂತ ಬಂದಾಗ ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ, ನೋಡಿದ್ರೆ ಇವರು ಆಟ ಆಡ್ಬೋದು ಅಂತ ಅನ್ಸುತ್ತೆ. ಅದರ ಜೊತೆಗೆ ಇವರ ಮಾತುಗಳು ಮತ್ತೆ ಆ ಕಾಮಿಡಿ ಸೆನ್ಸ್ ಆಗಿರ್ಬೋದು, ಅದರ ಜೊತೆಗೆ ಇವರು ಪ್ರಾಸದಲ್ಲಿ ಮಾತನಾಡೋದು ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಬಿಗ್ ಬಾಸ್ ಮನೆಗೆ ಇವರು ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತಂದ್ರೆ ತಪ್ಪಿಲ್ಲ. ಕಾದ್ ನೋಡೋಣ. ಕಾಕ್ರೋಚ್ ಸುಧೀರ್ ಮೊದಲನೇ ಕಂಟೆಸ್ಟೆಂಟ್ ಆಗಿದ್ದಾರೆ. ಒಟ್ಟಿನಲ್ಲಿ ತುಂಬಾ ಬಡತನವನ್ನ ನೋಡಿ ಬಂದಿರುವಂತಹ ಕಾಕ್ರೋಚ್ ಸುಧೀರ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಚಂದ ಆಟ ಆಡಿ ಕನ್ನಡಿಗರ ಮನಸ್ಸನ್ನ ಕದಿತಾರೆ ಅನ್ನೋದನ್ನ ಕಾದ್ ನೋಡೋಣ. ನಿಮ್ಗೇನಿಸ್ತು ಈ ವಿಡಿಯೋ ಬಗ್ಗೆ, ಅದರಲ್ಲೂ ಕಾಕ್ರೋಚ್ ಸುಧೀರ್ ಅವರ ಬಗ್ಗೆ ಏನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.